ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಮುದ್ಗನಕುಂಟೆಗೆ ಹೋಗ್ತಾ ಇದ್ದೀರಿ. ಮುದ್ಗನಕುಂಟೆ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಬೆಳಗ್ಗೆ ಮನೆಯಲ್ಲಿ ಪೂಜೆ ತೊಳೆದಿದ್ದು ಗುಡಿಸಿದ್ದು ಎಲ್ಲ ಕೆಲಸ ಮುಗಿಸಿ ಟಿಫನ್ ಸಮೇತ ರೆಡಿ ಮಾಡಿ ಬಾಕ್ಸ್ಗೂ ಸ್ವಲ್ಪ ಹಾಕ್ಕೊಂಡು ಎತ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ ಎಲ್ಲ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ ಹೊರಟಿದ್ದೀವಿ. ಗೌರಿಬಿದನೂರು ಬಸ್ ಹತ್ತಿ ಮುದ್ಗನಕುಂಟೆ ಕಡೆ ಹೊರಟಿದ್ದೀವಿ. ದೊಡ್ಡಬಳ್ಳಾಪುರ ಬಂದು ಅಲ್ಲಿಂದ ಗೌರಿಬಿದನೂರು ಬಸ್ ಹತ್ತಿ ಹೋಗ್ತಾ ಇದ್ದೀವಿ. ಮುದ್ಗನಕುಂಟೆದು ಇನ್ನೊಂದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಇವತ್ತು ನಾವು ಹೋಗಿದ್ದು ಪೂಜೆ ಮಾಡಿದ್ದು ಮಾತ್ರ ಹಾಕ್ತೀನಿ. ಇಲ್ಲಿನ ಸತ್ಯ, ಇಲ್ಲಿನ ಮಹಿಮೆ ಅಂತೂ ತುಂಬಾ ಇದೆ. ಗೌರಿಬಿದನೂರಲ್ಲಿ ಬಸ್ ಇಳ್ಕೊಂಡು ಅಲ್ಲಿಂದ ಆಟೋಲ್ಲಿ ಮುದ್ಗನಕುಂಟೆಗೆ ಬಂದು ಇಳಿದಿದ್ದೀವಿ. ಎಷ್ಟೊಂದು ಜನ ಬರ್ತಾರೆ ಅಂದರೆ ಪ್ರತಿ ಸೋಮವಾರ ನೋಡಿ ಇದೇ ಥರ ರಶ್ ಇರುತ್ತೆ. ಇವತ್ತು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಈ ಕಡೆ ಎಲ್ಲ ಫುಲ್ಲು ಓಡಾಡೋದಕ್ಕೆ ಆಗಲ್ಲ, ಅಷ್ಟೊಂದು ರಶ್ ಇರುತ್ತೆ. ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ರಶ್ ಕಡಿಮೆ, ಜನ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಬಾಕ ಇನ್ನ ಅಲ್ಲಿ ತಗೊಂಡು ಅಲ್ಲಿ ಸಿಗ್ತೈತೆ ಬಾಕ. ಹಾಂ, ಏನು ಬೇಡ ಏನು ಬೇಡ ಬಾಕ. ಗಮ್ಮಂತ ಬೋಂಡ ನೋಡಿ, ಇಲ್ಲೇ ದೇವಸ್ಥಾನ. ಅಲ್ಲಿ ಪೂಜೆ ಮಾಡ್ಕೊಂಡು ನೋಡಿ ಇಲ್ಲಿಗೆ ಬರಬೇಕು. ಅಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಬರಬೇಕು. ಪಚ್ಚೆ ಇಕ್ಕೋದಲ್ಲ. ಹಾಂ, ಕಲ್ಯಾಣಿ ಹತ್ರ. ನಾನು ಇವತ್ತೇ ನೋಡ್ತಾ ಇದ್ದೀನಿ. ಮುದ್ಗನಕುಂಟೆ ಗಂಗಮ್ಮ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಡೆಯಿಂದ, ತುಂಬ ದೂರದಿಂದ ಎಲ್ಲ ಫ್ರೆಂಡ್ಸ್ ಇಲ್ಲಿ ಬರ್ತಾರೆ ಪೂಜೆಗೆ. ಇಲ್ಲಿ ಮೇಯ್ನಾಗಿ ಏನಕ್ಕಪ್ಪ ಬರ್ತಾರೆ ಅಂದರೆ ಲೇಡೀಸ್ ಪ್ರಾಬ್ಲಮ್ಗೋಸ್ಕರ ಬರ್ತಾರೆ. ಲೇಡೀಸ್ ಪ್ರಾಬ್ಲಮ್ ಅಂದರೆ ಮನೆ ಪ್ರಾಬ್ಲಮ್ ಅಲ್ಲ, ಹೆಲ್ತ್ ಇಶ್ಯೂ. ಅದರಲ್ಲಿ ಸ್ವಲ್ಪ ಮದುವೆ ಆಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳಿಲ್ಲದೆ ಇರೋರು ಇಲ್ಲಿ ಬರ್ತಾರೆ. ಮತ್ತು ಏನಾದರೂ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬರ್ತಾರೆ. ನಮ್ಮ ಕಡೆ ಎಲ್ಲ ಮಂತ್ಲಿ ಡೇಟಾಗ ಸ್ವಲ್ಪ ಹೊಟ್ಟೆ ನೋವು, ಸೊಂಟ ನೋವು ಆ ಥರ ಏನಾದರೂ ಅಂತ ಅಂದರೆ ಫಸ್ಟ್ ಹೇಳೋದು ಗಂಗಮ್ಮನ ದೇವಸ್ಥಾನಕ್ಕೆ ಹೋಗ್ರಿ ಅಂತ. ಮುದ್ಗನಕುಂಟೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಸೀರೆ ಎಲ್ಲ ಇಟ್ಟು ಬನ್ನಿರಿ ಅಂತಲೇ ಹೇಳೋದು. ನಮಗೂ ಅದೇ, ನಾನು ಬರೋದು ಅದೇ ರೀಸನ್ಗೆ. ಯಾಕೆ ಅಂದರೆ ನನಗೆ ಪೀರಿಯಡ್ಸ್ ಆದಾಗ ತುಂಬಾ ಹೊಟ್ಟೆ ನೋವ್ತಿತ್ತು. ಎಷ್ಟು ಒಂದು 3-4 ಡೇಸ್ ಆದರೂ ಮೇಲೇ ಹೇಳ್ತಿರಲಿಲ್ಲ. ನನಗಂತೂ ಅದು ಎಷ್ಟು ಹೊಟ್ಟೆ ನೋವು ಬರ್ತಿತ್ತು ಅಂದರೆ ಅದು ಹೇಳೋದಕ್ಕೆ ಆಗಲ್ಲ ಬಿಡಿ. ಒಂಥರ ಹೆಣ ನಾನು ಒಂದೇ ಅನ್ನೋ ಥರ ಆಗ್ತಿದ್ವಿ. ಎಳ್ನೀರು ಕುಡಿದ್ರೂ ವಾಮಿಟ್ ಆಗ್ತಿತ್ತು, ನೀರು ಕುಡಿದ್ರೂ ವಾಮಿಟ್ ಆಗ್ತಿತ್ತು. ಒಂದು 3 ಡೇಸ್ ಆ ಥರ ಆಗ್ತಾಯಿತ್ತು. ನಾನು ಸುಮಾರು ನಾನು 8th ಸ್ಟ್ಯಾಂಡರ್ಡಿಂದ ಬರ್ತಾಯಿದ್ದೀನಿ. ಇದುವರೆಗೂ ಇನ್ನೂ ನಾನು ಸ್ಟಾಪ್ ಮಾಡಿಲ್ಲ, ಬರ್ತಾನೇ ಇದ್ದೀನಿ. ನಾನು ಬರ್ತಾ ಇದ್ದಿದ್ದು ಆ ಪ್ರಾಬ್ಲಮ್ಗೆ. ನನಗೆಲ್ಲ ಕ್ಲಿಯರ್ ಆಯಿತು. ಅದು ಹೊಟ್ಟೆ ನೋವು ಯಾವುದೇ ಸಮಸ್ಯೆ ಇಲ್ಲ ಈಗ. ನಾನು ಬರ್ತಾ ಇದ್ದಿದ್ದು ಆ ಸಮಸ್ಯೆಗೆ. ಫ್ರೆಂಡ್ಸ್, ಇಲ್ಲಿ ಬರೋದು ಹೆಚ್ಚಾಗಿ ಅದೇ, ಮಕ್ಕಳಿಲ್ಲದೆ ಇರೋರು, ಈ ಥರ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು. ಒಂದೊಂದು ಸಾರಿ ನೋಡಿ ಬ್ಲೀಡಿಂಗ್ ಆಗ್ತಾನೇ ಇರುತ್ತಲ್ವ. ಎಷ್ಟು ದಿನ ಆದರೂ ಪೀರಿಯಡ್ಸ್ ಆಗಿ ಎಷ್ಟು ದಿನ ಆದರೂ ಬ್ಲೀಡಿಂಗ್ ಸ್ಟಾಪ್ ಆಗೋದೇ ಇಲ್ಲ, ಬ್ಲೀಡ್ ಆಗ್ತಾನೇ ಇರುತ್ತೆ. ಅಂಥ ಕಂಪ್ಲೇಂಟ್ಸ್ ಎಲ್ಲ ಇರೋರೇ ಇಲ್ಲಿ ಜಾಸ್ತಿ ಬರೋದು. ಇದ್ರ ಬಗ್ಗೆ ಡೀಟೇಲಾಗಿ ಇನ್ನೊಂದು ಮುಂದಿನ ವಿಡಿಯೋದಲ್ಲೇ ಹಾಕ್ತೀನಿ. ಇವತ್ತು ಫ್ರೆಂಡ್ಸ್ ಹೋದ್ವಿ. ನಾವು ಮನೆ ಬಿಡೋದಕ್ಕೆ ಒಂದು 9 ಗಂಟೆ ಆಯಿತು. ನಾವು ಬೆಳಗ್ಗೆ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿವಿ. ನಮ್ಮ ಪ್ಲಾನ್ ಇದ್ದಿದ್ದು ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ವಾಪಸ್ ಮನೆಗೆ ಬಂದುಬಿಡಬೇಕು ಅಂತ. ಆದರೆ ನಾವು ಮನೆ ಬಿಡೋದಕ್ಕೆ 9 ಗಂಟೆ, 9:15, 9:30 ಆ ಥರ ಆಗೋಯಿತು. ಬರೋದಕ್ಕೆ ಸಂಜೆನೇ ಆಗ್ಬಿಡ್ತು. ನಾನು ಉಮಕ್ಕ ಇಬ್ಬರೇ ಹೋಗಿದ್ದಿದ್ದು. ನಾವು ಯಾವಾಗಲೂ ಇಬ್ಬರೇ ಹೋಗಲ್ಲ. ನಾನು ವರ್ಷ ಹೋಗ್ತೀನಿ. ನನಗೆ ಹೋಗೋ ಟೈಮಲ್ಲಿ ಯಾರ ಜೊತೆಗೆ ಸಿಕ್ಕರೆ ಅವ್ರ ಜೊತೆ ಹೊರ್ಟೋಗ್ತೀನಿ. ಇಲ್ಲ ನಾನು, ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಫ್ಯಾಮಿಲಿನೇ ಹೋಗ್ತೀವಿ. ಇಲ್ಲಾಂದರೆ ಯಾರಾದರೂ ಸಿಕ್ಕಿದ್ರೆ ಅವ್ರ ಜೊತೆ ಹೋಗ್ಬಿಡ್ತೀನಿ. ಒಂದೊಂದು ವರ್ಷ ಒಬ್ಬೊಬ್ಬರು ಸಿಗ್ತಾರೆ, ಅವ್ರ ಜೊತೆ ಹೊರ್ಟೋಗ್ತೀನಿ. ಫ್ರೆಂಡ್ಸ್, ನಾನು ಈಗಂತೂ ನನಗೆ ಗೊತ್ತಿಲ್ದಂಗೆ ವರ್ಷಕ್ಕೆ 2 ಸಾರಿ ಬರ್ತಾಯಿದ್ದೀನಿ. ಬಂದಾದಮೇಲೆ ಗೊತ್ತಾಗುತ್ತೆ. ನಾನು ಹೌದಲ್ವಾ ಮೊನ್ನೆ ಹೋಗಿದ್ದಿದ್ದು, ಆವಾಗಲೇ ಮತ್ತೆ ಹೋಗಿದ್ದೀನಲ್ಲ ಅಂತ ಅಂದ್ಕೊಂಡು ವರ್ಷಕ್ಕೆ 2 ಸಾರಿ ಬರೋಂಗೆ ಆಗ್ತಾಯಿದೆ. ಬಂದೋದ್ಮೇಲೆ ಜ್ಞಾಪಕ ಬರುತ್ತೆ, ಇನ್ನೂ ಟೈಮ್ ಇತ್ತು, ಹೋಗ್ಬೋದಾಗಿತ್ತು ಅಂತ. ಆ ಥರ ಆಗ್ತಾಯಿದೆ. ಸಡನ್ನಾಗಿ ಬಂದ್ಬಿಡೋದು ಆ ಥರನೇ ಆಗ್ತಾಯಿದೆ. 3 ಟೈಮ್ಸಿಂದ ಅಂದ್ಕೊಂಡೇ ಇರಲ್ಲ, ಬಂದುಬಿಟ್ಟಿರ್ತೀನಿ. ಅದು ಯಾಕೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಹಾಗೆ ಬಂದು ಪೂಜೆ ಎಲ್ಲ ಮಾಡಿ ನೋಡಿ ಎಷ್ಟೊಂದು ರಶ್ ಇದೆ. ಇಲ್ಲಿ ಪೂಜೆ ಮಾಡೋ ಹತ್ರ ಅಂತೂ, ಕಲ್ಯಾಣಿ ಹತ್ರ ಅಂತೂ ಫುಲ್ಲು ರಶ್ ಇತ್ತು. ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ನೋಡಿ ಎಷ್ಟೊಂದು ರಶ್ ಇದೆ. ಒಂದೊಂದು ವರ್ಷಕ್ಕೂ ಒಂದೊಂದು ಥರ ಚೇಂಜಸ್ ಆಗಿರುತ್ತೆ. ಇಲ್ಲಿ ಫಸ್ಟು ಆ ಕಡೆ ಅಲ್ಲಿ ಗಂಗಮ್ಮನ ಅಲ್ಲಿ ಉತ್ತ ಇರುತ್ತಲ್ವ, ಅಲ್ಲೆಲ್ಲ ಏನು ಕಾಂಪೌಂಡ್ ಏನು ಹಾಕಿರಲಿಲ್ಲ. ಈಗೆಲ್ಲ ಕಾಂಪೌಂಡ್ ಇದನ್ನು ಸಪ್ರೇಟು ಅದನ್ನು ಸಪ್ರೇಟ್ ಎಲ್ಲ ಸಪ್ರೇಟಾಗಿ ಮಾಡಿಬಿಟ್ಟಿದ್ದಾರೆ. ನೋಡಿ ಎಷ್ಟೊಂದು ಜನ. ನಮಗಂತೂ ಜಾಗನೇ ಸಿಗಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡ್ಕೊಂಡಿದ್ದು ಜಾಗ ಖಾಲಿ ಆದಮೇಲೆ
ಪೂಜೆನ ಮಾಡಿದ್ವಿ. ಎಲ್ಲ ಡೀಟೇಲಾಗಿ ಫ್ರೆಂಡ್ಸ್ ವಿಡಿಯೋ ಮಾಡಿಕೊಡೋರು ಯಾರೂ ಇಲ್ಲ. ಅದಕ್ಕೆ ನಾನೇ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಮತ್ತು ಕಲ್ಯಾಣಿಯಲ್ಲಿ ಮುಳುಗಿದ್ದು ಅದೆಲ್ಲ ಏನೂ ವಿಡಿಯೋಸೇ ಇಲ್ಲ. ದಾಸಪ್ಪ ಇರ್ತಾರೆ, ಅವ್ರ ಕೈಲಾದರೂ ನೀರು ಹಾಕ್ಸ್ಕೊಬೋದು, ಇಲ್ಲಾಂದರೆ ನಾವೇ ಆದರೂ ಮುಳುಗಿ ಬರ್ಬೋದು. ನಾವು ಹೋದಾಗಲೆಲ್ಲ ದಾಸಪ್ಪ ಕೈಲೂ ನೀರು ಹಾಕ್ಸ್ಕೊತೀವಿ. ಇಲ್ಲಿ ಪೂಜೆ ಇಟ್ಟು ಪಚ್ಚೆ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಬರೋದು ಪ್ರತಿ ವರ್ಷವೂ ಅಷ್ಟೇ. ಇಲ್ಲೇ ಕಲ್ಯಾಣಿ ಹತ್ರನೇ ಸ್ನಾನ ಮಾಡಿ ಅಲ್ಲೇ ಮತ್ತು ಗಂಗೆ ಪೂಜೆ ಮಾಡಿ, ಇದು ಗಂಗೆ ಪೂಜೆ ಮಾಡ್ತಾಯಿದ್ದಾರೆ ಉಮಕ್ಕ. ಅವ್ರು ಮಾಡುವಾಗ ನಾನು ವಿಡಿಯೋನ ಮಾಡಿದೆ. ನಾನು ಮಾಡಿದ್ದು ಇಲ್ಲ. ಗಂಗೆ ಪೂಜೆ ಅಂದರೆ ಸುಮ್ಮನೆ ಅಲ್ಲಿ ಕಲ್ಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಸ್ವಲ್ಪ ಎಲೆ ಅಡಿಕೆ ಅದರಲ್ಲಿ ₹1 ಕಾಯಿನಿಟ್ಟು ಹೂವು ಇಟ್ಟು ಸ್ವಲ್ಪ ಕಡ್ಡಿ ಹಚ್ಚಿ ಮತ್ತು ಆ ಎಲೆ ಕಾಯಿನ ಹೂವು ಎಲ್ಲ ಕಲ್ಯಾಣಿ ಒಳಗಡೆ ಬಿಡೋದು. ಬಿಟ್ಬಿಟ್ಟು ಆ ಕಲ್ಯಾಣಿಯಲ್ಲಿ ಮುಳುಗಿ ಸ್ನಾನ ಮಾಡಿಕೊಂಡು ಬಂದು ಆಮೇಲೆ ಇಲ್ಲಿ ಪಚ್ಚೆ ಇಟ್ಟು ಕಲ್ಲೆಲ್ಲ ಇಟ್ಟು ಪೂಜೆ ಮಾಡೋದು. ಫ್ರೆಂಡ್ಸ್ ಡೀಟೇಲಾಗಿ ನಾಳೆ ಇನ್ನೊಂದು ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತೀನಿ. ಅಲ್ಲಿ ಯಾವ ಥರ ಹೋಗಬೇಕು, ಹೆಂಗೆ ಪೂಜೆ ಮಾಡಬೇಕು, ಮಡಿ ಮೈಲಿಗೆ ಎಲ್ಲದ್ರ ಬಗ್ಗೆನೂ ಹೇಳ್ತೀನಿ. ಅಲ್ಲಿ ಎಲ್ಲ ಹೋಗೋದ್ರಿಂದ ಏನಾಗುತ್ತೆ, ಯಾಕೆ ಹೋಗ್ತಾರೆ ಎಲ್ಲ, ಈ ಗಂಗಮ್ಮನ ಮಹಿಮೆ ಏನು ಅಂದರೆ ಮುದ್ಗಾನಕುಂಟೆ ಗಂಗಮ್ಮನ ಮಹಿಮೆ ಏನು ಎಲ್ಲದನ್ನು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋಲ್ಲಿ ಹಾಕ್ತೀನಿ. ನೋಡಿ ಎಷ್ಟೊಂದು ರಶ್ ಇದೆ ಅಂತ. ಯಾವಾಗಲೂ ಅಷ್ಟೇ ಸೋಮವಾರ ಮಾತ್ರ ಇಲ್ಲಿ ಪೂಜೆ, ನೆಕ್ಸ್ಟ್ ಡೇ ಅಂತೂ ಇರಲ್ಲ. ವಾರಕ್ಕೆ ಒಂದಿನ ಪೂಜೆ ಮಾತ್ರ ಇಲ್ಲಿ. ಮತ್ತು ಸಾಯಂಕಾಲ ಒಬ್ಬರು ಇರಲ್ವಂತೆ ಇಲ್ಲಿ, ಅವರೇ ಹೇಳ್ತಾರೆ. ಸಂಜೆ ಆಗ್ತಿದ್ದಂಗೆ ಒಬ್ಬರು ಇರಲ್ಲ, ಅಷ್ಟೊಂದು ಅಂಗಡಿ ಎಲ್ಲ ಇರುತ್ತೆ, ಎಲ್ಲ ಕ್ಲೋಸ್ ಮಾಡಿಕೊಂಡು ಎಲ್ಲ ಹೊರಟೋಗ್ತಾರಂತೆ. ಅಲ್ಲಿ ಹೇಳ್ತಾರೆ ಈ ಸೋಮವಾರ ಮಾತ್ರ ಇಲ್ಲಿ ಓಪನ್ ಇರೋದು ಅಂತ. ನಾವು ಸೋಮವಾರ ಬಿಟ್ಟು ಬೇರೆ ದಿನದಲ್ಲಿ ಏನೂ ಹೋಗಿಲ್ಲ. ನೋಡಿ ಇದು ನಾನು ಪೂಜೆ ಮಾಡಿದ್ದು. ಈ ಥರ ಸ್ಯಾರಿ ತೊಗೊಂಡಿದ್ದೆ, ಉಮಕ್ಕ ಈ ಥರ ತೊಗೊಂಡಿದ್ರು, ಅವ್ರು ಪರ್ಪಲ್ ತೊಗೊಂಡಿದ್ರು, ನಾನು ಸ್ವಲ್ಪ ರೆಡ್ಡು ಗೋಲ್ಡ್ ಕಲರ್ ಮಿಕ್ಸ್ ಇರೋದನ್ನು ತೊಗೊಂಡಿದ್ದೆ. ಎಲ್ಲರೂ ಅಷ್ಟೇ ಇಲ್ಲಿ ಈ ಥರ ಪೂಜೆನ ಮಾಡಿಕೊಂಡು ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಕಲ್ಲಿಟ್ಟು ಅಲ್ಲಿಗೆ ಬೊಂಬೆ ಕಲ್ಲು ಅಂತಾರೆ, ಆ ಬೊಂಬೆ ಕಲ್ಲನ್ನ ಇಟ್ಟು ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಲ್ಲೇ ಪಚ್ಚೆ ಸಾಮಾನು ತೊಗೊಂಡು ಪೂಜೆ ಮಾಡಿಕೊಂಡು ಸೀರೆ ಇಕ್ಬಿಟ್ಟು ಅಲ್ಲಿ ನಾವೇ ಉಟ್ಕೊಂಡು ಬರೋದು. ನಾನಂತೂ ತುಂಬ ವರ್ಷಗಳಿಂದ ಹೋಗ್ತಾ ಇದ್ದೀನಿ, ಲೆಕ್ಕನೇ ಇಲ್ಲ ಎಷ್ಟು ವರ್ಷ ಹೋಗಿದ್ದೀನಂತ. ಅಂದರೆ ನನಗೆ ಯಾವಾಗಿಂದ ಹೋಗ್ತಾ ಇದ್ದೀನಪ್ಪ ಅಂದರೆ ನನ್ನ 8th ಸ್ಟ್ಯಾಂಡರ್ಡಿಂದ ಇದುವರೆಗೂ ಹೋಗ್ತಾ ಇದ್ದೀನಿ. 1 ವರ್ಷ ಮೋಸ್ಟ್ಲಿ ಮಧ್ಯೆ 1 ವರ್ಷ 2 ವರ್ಷ ಮಿಸ್ ಆಗಿರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ನಾನಂತೂ ಹೋಗ್ತಾನೆ ಇರ್ತೀನಿ. ನನಗೆ ಅಲ್ಲಿ ಹೋಗೋದೇನಾದರೂ ಲೇಟ್ ಆದರೆ ನನಗೆ ಏನಾದರೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಅಂದರೆ ಹುಷಾರಿರಲ್ಲ, ಕೈಕಾಲು ನೋವು, ಕೈಕಾಲು ಚೊಳುಕು, ಜ್ವರ ಆ ಥರ ಕಂಪಲ್ಸರಿ ಫ್ರೆಂಡ್ಸ್. ನನಗಂತೂ ಬಂದ್ಬಿಡುತ್ತೆ. ನನಗಂತೂ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೆ ನಾನು ವರ್ಷಕ್ಕೊಂದು ಸಾರಿ ಕಂಪಲ್ಸರಿ ಹೋಗ್ಬಿಡ್ತೀನಿ. ಈ ಸಾರಿ ಎಲ್ಲ ಹೋದ ವರ್ಷದಿಂದ ವರ್ಷಕ್ಕೆ 2 ಸಾರಿ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ಆವಾಗಲೇ ಹೇಳ್ದೆ ಅಲ್ವಾ, ಅದು ಹೆಂಗೆ ಹೋಗಿ ಬಂದುಬಿಡ್ತೀನೋ ಏನೋ ಗೊತ್ತಿಲ್ಲ. ನನಗೆ ಗೊತ್ತಿಲ್ದಂಗೆ ಹೋಗಿ ಬರ್ತಾ ಇದ್ದೀನಿ. ಇವತ್ತು ಅಷ್ಟೇ ಉಮ್ಮಕ್ಕನಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಹೋಗೋಣ ಅಕ್ಕ ಅಂತ. ನಾನು ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ದೆ ಅಂತ ಜ್ಞಾಪಿಸ್ಕೊಂಡ್ರೆ ಇನ್ನೂ ಗೌರಿ ಹಬ್ಬ ಆದಮೇಲೆ ಹೋಗಬೇಕಾಗಿತ್ತು. ಆವತ್ತಿಗೆ 1 ಇಯರ್ ಆಗ್ತಿತ್ತು ಗೌರಿ ಹಬ್ಬ ಹೋಗಾದ್ಮೇಲೆ. ಸರಿ ಹೇಳ್ಬಿಟ್ಟಿದ್ದೀನಲ್ಲ, ಎಲ್ಲ ರೆಡಿ ಆಗಿಬಿಟ್ಟಿದೆಯಲ್ಲ ಅಂತ ಹೋಗಿದ್ದಾಯಿತು. ಏನು ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದೇ ಅಲ್ವಾ ಅಂತ ಹೋಗಿ ಬಂದೆ. ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಹಾಕ್ಕೊಂಡು, ಇನ್ನೊಬ್ಬೊಬ್ಬರು ಇಲ್ಲೆಲ್ಲ ಪೂಜೆ ಮಾಡಿ ಸ್ವಲ್ಪ ಜನಕ್ಕೆ ಅರ್ಶಿನ ಕುಂಕುಮ ಕೊಡ್ತಾರೆ. ನಾವು ಫಸ್ಟ್ ಯಾವ ಥರ ಮಾಡಿರ್ತೀವೋ ಅದೇ ಥರನೇ ಮಾಡಬೇಕಂತೆ, ವರ್ಷ ಚೇಂಜ್ ಮಾಡೋ ಥರ ಇಲ್ಲ. ನಾನೇನು ಅರ್ಶಿನ ಕುಂಕುಮ ಕೊಡೋದು ಆ ಥರ ಏನೂ ಮಾಡಿಸಿರ್ಲಿಲ್ಲ ನಮ್ಮಮ್ಮ. ಹೋಗಿ ಫಸ್ಟ್ ಹೋದಾಗ ನಾನು 3 ವಾರ ಹೋಗಿ ಕಂಟಿನ್ಯೂಸ್ ಆಗಿ ಕಲ್ಯಾಣಿಯಲ್ಲಿ ಮುಳುಗಿ ಪೂಜೆ ಮಾಡಿಕೊಂಡು ಬಂದಿದ್ದು. 2 ವಾರ ಆ ಥರ ಮಾಡಿದ್ದು. 3ನೇ ವಾರ ಹೋಗಿ ಸೀರೆ ಎಲ್ಲ ಇಕ್ಕಿ ಪಚ್ಚೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡಿಕೊಂಡು ಆ ಸೀರೆ ಎಲ್ಲ ಹಂಗೆ ಉಟ್ಕೊಂಡು ಬರಬೇಕಂತೆ. ನಾನು ಆಗ ಎಸ್ ಸ್ಟ್ಯಾಂಡರ್ಡಲ್ಲಿ ನನಗೆ ಸೀರೆ ಉಡೋ ಅಭ್ಯಾಸ ಇರಲಿಲ್ಲ. ನಾನು ಡ್ರೆಸ್ ಹಾಕ್ಕೊಂಡು ಸ್ಯಾರಿನ ಅಲ್ಲಿ ಇಟ್ಬಿಟ್ಟು ಸ್ಯಾರಿ ಇಟ್ಟು ಪೂಜೆ ಮಾಡಿ ಸ್ಯಾರಿನ ಬ್ಯಾಗಲ್ಲಿ ಇಟ್ಕೊಂಡು ಬರ್ತಿದ್ದೆ. ಮದುವೆ ಆದಮೇಲೆ ಮಾತ್ರ ನಾನು ಸ್ಯಾರಿ ಹಾಕ್ಕೊಂಡು ಬರ್ತಾ ಇರೋದು. ಅಲ್ಲಿನ ಪ್ರಸಾದ ನೋಡಿ ಇದು. ಇದಕ್ಕೆ ಅಕ್ಕಿ ಬೆಲ್ಲ ಮಾಡಿಕೊಂಡು ಹೋಗ್ತೀವಿ ಪ್ರತಿ ವರ್ಷವೂ ಅಷ್ಟೇ. ಇಲ್ಲಿ ಏನೋ ಈ ದೇವ್ರಿಗೆ ಈ ಥರ ಪಚ್ಚೆ ಇಡುವಾಗ ಅಕ್ಕಿ ಬೆಲ್ಲ ಅಥವಾ ಅಕ್ಕಿ ಹಿಟ್ಟು ಬೆಲ್ಲ ಕಲಿಸ್ಬಿಟ್ಟು ಇಡೋದು, ಆ ಥರ ನೈವೇದ್ಯಕ್ಕೆ ಈ ಥರ ಪ್ರಸಾದ ಇಲ್ಲಿ ಮಾಡೋದು. ಇದನ್ನು ಸ್ವಲ್ಪ ಅಲ್ಲೇ ಇಟ್ಟು ನಾವು ತಿಂದು ಕೊಡೋರ್ಗೂ ಕೊಟ್ಟು ಬರ್ಬೋದು. ಅದೇ ನಾನು ಹೇಳ್ದೆ ಅಲ್ವಾ ಆವಾಗಲೇ, ನಮ್ಮದು ಅದೇನು ಆ ಥರ ಅಭ್ಯಾಸ ಇಲ್ಲ, ಜಸ್ಟ್ ನಾವು ಪೂಜೆ ಮಾಡಿಕೊಂಡು ಬರೋದು ಅಂತ. ಅಲ್ಲೆಲ್ಲ ಸ್ವಲ್ಪ ಜನ ಕುಂಕುಮ ಎಲ್ಲ ಕೊಟ್ಟು ಪ್ರಸಾದ ಎಲ್ಲರಿಗೂ ಹಂಚ್ತಿರ್ತಾರೆ. ಮತ್ತು ಅಲ್ಲೇ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇದೆ ಆ ಕಡೆ. ಫ್ರೆಂಡ್ಸ್ ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ, ಅಲ್ಲಿ ಪ್ರಸಾದನೂ ಕೊಡ್ತಾರೆ, ಹೋಟೆಲ್ಸು ಇದೆ, ಏನು ಬೇಕೋ ಎಲ್ಲ ಸಿಗುತ್ತೆ ದೇವಸ್ಥಾನದ ಹತ್ರ. ಪೂಜೆ ಸಾಮಾನು ಅಕಸ್ಮಾತ್ ಸೀರೆ ಬೇಕು ಅಂದರೂ ಅಲ್ಲೇ ಸಿಗುತ್ತೆ. ದೇವ್ರಿಗೆ ಒಬ್ಬೊಬ್ಬರು ದೇವ್ರಿಗೂ ಒಂದು ಇಡ್ತಾರೆ, ಅವ್ರಿಗೆ ಇಡೋಕ್ಕೂ ಒಂದು, ದೇವ್ರಿಗೆ ಒಂದು ಕೊಡ್ತಾರೆ ಮತ್ತು ಅವ್ರಿಗೂ ಒಂದು ಇಟ್ಟು ಪೂಜೆನ ಮಾಡಿ ಉಟ್ಕೊಂಬರ್ತಾರೆ. ಒಬ್ಬೊಬ್ಬರು ಆ ಥರ ಮಾಡ್ತಾರೆ, ದೇವ್ರಿಗೂ ಒಂದು ಕೊಡ್ತಾರೆ, ಇವರು ಒಂದು ತೊಗೊತಾರೆ ಆ ಥರ.
ನಿಮ್ಗೆ ಯಾರಿಗಾದರೂ ಆ ಥರ ಪ್ರಾಬ್ಲಮ್ಸ್ ಇದ್ದರೆ, ಇನ್ನು ಮದುವೆ ಆಗಿಲ್ಲ, ಮದುವೆ ಆಗಿ ಎಷ್ಟೋ ವರ್ಷಗಳಾದರೂ ಮಕ್ಕಳಾಗಿಲ್ಲ, ಅಥವಾ ಮಂತ್ಲಿ ಡೇಟ್ ಪ್ರಾಬ್ಲಮ್ ಇದ್ದರೆ, ಈ ಥರ ಪ್ರಾಬ್ಲಮ್ ಇದ್ದರೆ ಇಲ್ಲೊಂದು ಸಾರಿ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ನೀವೇನು ಅನ್ಕೊತೀರೋ ಅದೆಲ್ಲ ಆಗುತ್ತೆ. ಅದು ಇದಲ್ಲದೆ ಅವ್ರು ಬೇರೆ ಬೇರೆ ಥರ ಹರಕೆಗಳೆಲ್ಲ ಮಾಡ್ಕೊಂಡಿರೋರು ಇರ್ತಾರೆ. ಅಲ್ಲಿ ಹೇಳ್ತಾರಲ್ವ, ಏನೋ ಬೋರ್ವೆಲ್ಗೆ ಏನೇನೋ ಮದುವೆ ಆಗೋದಕ್ಕೂ ಎಲ್ಲದಕ್ಕೂ ಹರಕೆ ಮಾಡಿಕೊಂಡು ಇಲ್ಲಿ ಬರ್ತಾರೆ. ತುಂಬ ಜನ ನೋಡಿ ಎಷ್ಟು ಕಡೆಯಿಂದ ಬರ್ತಾರೆ ಅಂತ ಗೊತ್ತಿಲ್ಲ. ನಾವು ರಿಟರ್ನ್ ಆಗುವಾಗೂ ನೋಡಿ ಇನ್ನೂ ಹೋಗ್ತಾನೇ ಇದ್ದಾರೆ. ನಮ್ಮ ಕಡೆ ಅಂತೂ ಅಂದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ಸೈಡು ದೇವನಹಳ್ಳಿ ಸೈಡ್ ಅಂತೂ ಕಂಪಲ್ಸರಿ ಫ್ರೆಂಡ್ಸ್, ಎಲ್ಲ ಲೇಡೀಸು ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಯಾರು ನಾವು ಹೋಗಲ್ಲ ಅನ್ನಲ್ಲ, ಪ್ರತಿಯೊಬ್ಬರು ಹೋಗ್ತಾರೆ. ವರ್ಷಕ್ಕೊಂದು ಸಾರಿ ಮುದ್ಗನಕುಂಟೆ ಗಂಗಮ್ಮ ಅಂತ ಬಂದೇ ಬರ್ತಾರೆ. ಇದು ವೆಜ್ ದೇವರು, ಇಲ್ಲಿ ನಾನ್ ವೆಜ್ ಅಲ್ಲೋ ಇಲ್ಲ ಫ್ರೆಂಡ್ಸ್. ಇದು ಈಗ ಬಾಯ್ಕೊಂಡ ಗಂಗಮ್ಮ ಅಂದರೆ ಅಲ್ಲೆಲ್ಲ ನಾನ್ ವೆಜ್ ಅಲ್ವಾ, ಇದು ಅದಕ್ಕೆ ಆಪೋಸಿಟು. ತುಂಬ ಮಡಿ ಮೈಲಿಗೆ ಜಾಸ್ತಿ ಇಲ್ಲಿ. ಉಪವಾಸ ಅಂದರೆ ಏನು ತಿಂದೆ ಉಪವಾಸದಲ್ಲಿ ಪೂಜೆನ ಮಾಡಬೇಕು. ಅದಿಂಥ ಸೀರೆಗಳು ನಮ್ಮೂರಾಗ ನೋಡಿ, ಎಲ್ಲೋ ಕಲರ್ ಸೀರೆ ಕಳಸ ಎತ್ಕೊಳ್ಳೋದು, ಚೊಂಬು ಕಳಸನೇ ಇರ್ತೈತೆ. ಹೌದಾ? ಅದೇ ಅವಾಗ ನಮ್ಮ ಮನೆ ದೇವರು ಲಿಂಗಾಯ ಸ್ವಾಮಿ 3 ದಿವಸ ಪೂಜೆಗೆ ಬಿಡ್ತಲ್ಲ, ನಾವು ಹೋಗೋಕ್ಕಾಗಲಿಲ್ಲ. 3 ದಿವಸ ಚೆನ್ನಾಗಿ ಮಾಡಿದ್ವಿ. ಕಳ್ಸಿದ ಮೇಲೆ ಹತ್ತಿ ನೀರು ಹಾಕೋದು. ಈ ದೇವಸ್ಥಾನ ಬರುವಾಗ ಸ್ವಲ್ಪ ಮಡಿ ಮೈಲಿಗೆಯಿಂದ ಬರಬೇಕಾಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ನೋಡಿ ಬರ್ತಾ ಇದ್ದೀವಿ. ನನಗೆ ಈ ಸಾರಿ ತುಂಬ ಇಷ್ಟ ಆಯಿತು. ನನಗಂತೂ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಚೆನ್ನಾಗಿ ಕಾಣ್ತಿತ್ತು. ನನಗೆ ಇಷ್ಟ ಆಯಿತು ಸಾರಿ. ಮುಂದಕ್ಕೆ ಅಕ್ಕ ಸೌತೆಕಾಯಿ ಅದೇನು ಪೂಜೆ ಮಾಡ್ಕೊಂಡು ಅದೇ ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಇಲ್ಲಿ ಬರಬೇಕು. ಊಟ ನೋಡಿ ಅಲ್ಲೆಲ್ಲಾದರೂ ಕುತ್ಕೊಂಡು ತಿನ್ನೋದೇ. ತಗೊಂಡು ಇವಾಗೆ ಹೋಗ್ಬಿಟ್ರೆ ಏನೇನು ಬೇಕಾದರೆ ಇಲ್ಲಿ ತಿರ್ಗಿ ಬಂದು ತಗೊಂಡು ಹೋಗ್ಬೇಕು. ಬರೋಣ ನಡಿ. ಮುಂದೆ ಇರಲ್ಲ, ಇರ್ತಾವೆ ನೋಡಿ. ಇಲ್ಲ ಕೈಯಾಗಿ ಇಟ್ಕೊಂಡು ನಿಂತ್ಕೊಂಡು ನಡಿ ಹೋಗಿ. ಗಂಗಮ್ಮನ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಈ ಕಡೆ ರಿಟರ್ನ್ ಆಗುವಾಗ ಅಲ್ಲೇ ಕರೆತಿಮ್ಮಪ್ಪ ಮತ್ತು ಶನಿ ಮಹಾತ್ಮ, ಆಂಜನೇಯ ಸ್ವಾಮಿ, ನವಗ್ರಹಗಳು ಎಲ್ಲ ಇದೆ. ಅಲ್ಲಿ ಬಂದು ಎಳ್ಬತ್ತಿ ಹಾಕಿ ಆ ದೇವರುಗಳ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಊಟ ಮಾಡಿಕೊಂಡು ರಿಟರ್ನ್ ಆದ್ವಿ. ಸ್ವಲ್ಪ ಕಡಲೆಪುರಿ ಎಲ್ಲ ತೊಗೊಂಡು ಸರೋದೈತೆ ನಡೆಯಕಾಯಿ ಏನೋದು ಅವ್ರದ್ದೊಂದೇ ನಿಧಾನ ಬಾಯಿ ಮತ್ತು ಅಂದರೆ ಸ್ವಲ್ಪ ನಿಧಾನ. ಇವಾಗ ನಾನು ತಮ್ಮಂಗೆ 6-7 ವರ್ಷಕ್ಕೆ ಮಾತಾಡೋದು ಅಂದರೆ ಮುಂಚೆ ಮಾತಾಡ್ತಾ ಇದ್ದೋಳು ತೊದ್ಲು ಎಲ್ಲ ಗೊತ್ತಾಗ್ತೈತೆ. ಅವ್ರ ಅಮ್ಮ ಆಪ್ಷನ್ ಇಲ್ಲ ಹೇಳ್ಕೊಟ್ರೆ ಎಲ್ಲ ಹೇಳ್ತಾರೆ. ಬರ್ತೀವಿ ರೀ. ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಬರ್ತೀವಿ. ಇದು ಕರೆ ತಿಮ್ಮಪ್ಪನ ಬಾ, ಇದಕ್ಕೆ ಹೋಗ್ಬಿಟ್ಟು ಬರ್ಬೇಕು.
ಮುಗಿಸ್ಕೊಂಡು ಅಲ್ಲಿ ಕಡಲೆಪುರಿ ತೊಗೊಂಡು ಮತ್ತು ಎಲ್ಲ ಅಲ್ಲಿ ಇದ್ದಿದ್ದ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ಕರೇತಿಮ್ಮಪ್ಪ, ಶನಿ ಮಹಾತ್ಮ, ಆಂಜನೇಯ, ನವಗ್ರಹಗಳು ಎಲ್ಲ ಇದೆ. ಎಲ್ಲ ದೇವ್ರಿಗೂ ಹೋಗಿ ನಮಸ್ಕಾರ ಹಾಕ್ಕೊಂಡು ಮತ್ತು ಕಡಲೆಪುರಿನ ತೊಗೊಂಡು ಚಿಕ್ಕಬಳ್ಳಾಪುರ ಬಸ್ ಹಂಗೆ ನಾವು ಇನ್ನೂ ಅಲ್ಲಿ ಬರ್ತಾ ಇದ್ದೀವಿ. ಹಾಗೆ ಬಸ್ ಬಂತು, ಚಿಕ್ಕಬಳ್ಳಾಪುರ ಬಸ್ ಹತ್ತಿ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಅಲ್ಲಿ ಹಾಗೆ ಕುಲ್ಫಿ ತೊಗೊಂಡ್ವಿ. ಅಷ್ಟರಲ್ಲಿ ಬಸ್ ಬಂತು. ಒಂದು ಬಸ್ಸಲ್ಲೇ ಕೂತ್ಕೊಂಡು ತಿಂತಾ ಇದ್ದೀವಿ. ಫ್ರೆಂಡ್ಸ್, ಈ ಕಡೆ ಅಂತೂ ನಮ್ಮ ಕಡೆ ಆ ಬಸ್ಸಲ್ಲಿ ಹೋಗ್ತಾ ಇದ್ರೆ ಬರೀ ಬಿಲ್ಡಿಂಗು, ಅಪಾರ್ಟ್ಮೆಂಟ್ಗಳು, ಅದು ಇದು ಕಾಂಪ್ಲೆಕ್ಸ್ಗಳೇ ಕಾಣ್ತಾ ಇರುತ್ತೆ. ಈ ಕಡೆ ಅಂತೂ ಈ ಮುದ್ಗನಕುಂಟೆಗೆ ಬಂದಾಗಂತೂ ಸುತ್ತು ನೋಡಿದ್ರು ಬೆಟ್ಟ ಗುಡ್ಡ ಒಂಥರ ಹಚ್ಚ ಹಸ್ರಾಗಿ ಕಾಣ್ತಾ ಇರುತ್ತೆ. ಇನ್ನೂ ಆ ಕಣಿವೆ ರೋಡಲ್ಲಂತೂ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣ್ತಿರುತ್ತೆ ಗೊತ್ತಾ. ನನಗಂತೂ ಮಧ್ಯೆ ಸೀಟ್ ಸಿಕ್ತು, ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಈ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಈ ರೋಡಲ್ಲೆಲ್ಲ ಹೋಗ್ತಾ ಇದ್ರೆ ಬರೀ ಬಿಲ್ಡಿಂಗು, ಕಾಂಪ್ಲೆಕ್ಸು, ಅದು ಇದು ಅಪಾರ್ಟ್ಮೆಂಟ್ಸೇ ಸಿಗ್ತಾ ಇರುತ್ತೆ. ಈ ರೋಡಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಬೆಟ್ಟ ಗುಡ್ಡ ತುಂಬ ಹಸ್ರಾಗಿರುತ್ತೆ, ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರುತ್ತೆ. ಅದರಲ್ಲೂ ಮಳೆಗಾಲದಲ್ಲಂತೂ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದು ಆ ಕಣಿವೆಯಲ್ಲಿ ಹೋಗ್ತಾರೆ ಆವಾಗಲಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮಧ್ಯೆ ಸೀಟ್ ಸಿಕ್ಕಿದ್ರಿಂದ ನಂಗೆ ಅದು ಸರಿಯಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಅದರಲ್ಲೂ ಬ್ಯಾಗ್ ಎಲ್ಲ ಇತ್ತಲ್ವಾ, ಸ್ವಲ್ಪ ಬಸ್ಸಲ್ಲೆಲ್ಲ ಓಡಾಡಿ ನಮ್ಗೆ ಅಭ್ಯಾಸ ಕಡಿಮೆ ಇರೋದ್ರಿಂದ ಆ ಬ್ಯಾಗ್ ಕ್ಯಾರಿ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತ ಅನಿಸುತ್ತೆ. ಫ್ರೆಂಡ್ಸು, ಇನ್ನು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಬಂದು ಇಳಿದಿದ್ದೀವಿ. ನೋಡಿ, ರಿಪಬ್ಲಿಕ್ ನ್ಯೂಸ್ ಅವರು ಇಲ್ಲಿ ಶೂಟ್ ಮಾಡ್ತಿದ್ದಾರೆ. ಶೂಟ್ ಮಾಡ್ತಿದ್ರು ಅಂದರೆ ಅವ್ರಿಗೆ ಎಲ್ಲ ಪ್ರಾಬ್ಲಮ್ಸ್ ನ್ಯೂಸ್ ಚಾನಲ್ ಅವರು ಗೊತ್ತಲ್ವಾ, ಆ ಥರ ಎಲ್ಲ ಅವ್ರನ್ನ ಏನೇನು ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಲ್ಲಿ ಅಂತೆಲ್ಲ ಅವ್ರನ್ನು ಕೇಳ್ತಿದ್ರು. ಫ್ರೆಂಡ್ಸ್, ನನ್ನನ್ನು ಕೇಳಿದ್ರು. ನಾನು ಒಂದು 5-6 ನಿಮಿಷ ಮಾತಾಡಿದ್ದೀನಿ, ಅದನ್ನು ವಿಡಿಯೋ ಮಾಡಲಿಲ್ಲ. ಮತ್ತು ಚಿಕ್ಕಬಳ್ಳಾಪುರಲ್ಲಿ ದೇವನಹಳ್ಳಿ ಬಸ್ ಹತ್ತಿ, ದೇವನಹಳ್ಳಿಯಲ್ಲಿ ದೊಡ್ಡಬಳ್ಳಾಪುರ ಬಸ್ ಹತ್ತಿ, ದೊಡ್ಡಬಳ್ಳಾಪುರದಲ್ಲಿ ಯಲಹಂಕ ಬಸ್ ಹತ್ತಿ ನಮ್ಮೂರು ಗೇಟಲ್ಲಿ ಇಳ್ಕೊಂಡು ನಮ್ಮೂರು ಬಸ್ ಸ್ಟಾಪಿಂದ ಹೆಂಗೋ ಊರು ಒಳಗಡೆ ಬಸ್ ಸಿಕ್ತು ಪುಣ್ಯಕ್ಕೆ. ಬಸ್ಸಲ್ಲಿ ಬಂದು ಇಳ್ಕೊಂಡ್ವಿ. ಬಸ್ ಸಿಕ್ಕಿಲ್ಲ ಅಂದರೆ ಆಟೋಲ್ಲಿ ಬರಬೇಕಾಗಿತ್ತು, ಇಲ್ಲಾಂದರೆ ಮನೆಯಲ್ಲಿ ಯಾರಿಗಾದ್ರೂ ಫೋನ್ ಮಾಡಿ ಕರ್ಸ್ಕೊಂಬರ್ಬೇಕಾಗಿತ್ತು. ನಾನು ಗಾಡಿ ಬೇರೆ ಮನೆಯಲ್ಲಿ ಹಾಕಿದ್ದೆ ಇವತ್ತು ಗೇಟ್ಗೆ. ಬಸ್ ಸ್ಟಾಪ್ಗೆ ನಮ್ಮ ಮನೆಯವ್ರ ಕೈಲಿ ಬಿಡಿಸ್ಕೊಂಡಿದ್ರಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.